ಮನೆ ವಿಚಾರಕ್ಕೆ ದೊಡ್ಡಪ್ಪನ ಮರ್ಡರ್ ಮಾಡಿದ ತಮ್ಮನ ಮಗ. ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ಘಟನೆ. ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನು ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಗುರಂಪಲ್ಲಿ ಗ್ರಾಮದ ನಾರಾಯಣಸ್ವಾಮಿ ಕೆಎಲ್ 66 ವರ್ಷ ಎಂದು ಗುರುತಿಸಲಾಗಿದೆ. ಸದರಿ ಗ್ರಾಮದ ತಮ್ಮ ಮದ್ದರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು, ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣಸ್ವಾಮಿ ಕೆಎಲ್ನನ್ನು ತಮ್ಮನ ಮಗನಾದ 38 ವರ್ಷದ ಮಧುಸೂದನ್ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಮಾತುಕತೆ ನಡೆದು ಕೊಲೆಯಲ್ಲಿ ಘಟನೆ ಅಂತ್ಯವಾಗಿದ್ದು, ಮೃತದೇಹವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಗಾರರಲ್ಲಿ ಇಟ್ಟಿದ್ದು, ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ತಮ್ಮ ಮದ್ದಿರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ತಮ್ಮನ ಮಗ ಮಧುಸೂದನ್ ಪರಾರಿಯಾಗಿರುವ ಬಗ್ಗೆ ಘಟನೆ ವರದಿಯಾಗಿದೆ. ನಮ್ಮ ಹೆಸರು ರವಿಕುಮಾರ್ ಅಂತ, ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ. ನಾವು ಬೋರ್ವೆಲ್ ಏಜೆಂಟ್ ಅವರು, ನಾರಾಯಣಸ್ವಾಮಿ ಅವರು. ನಮಗೆ ಯಾವುದು ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು. ಅದರಿಂದ ಅವಾದ ಶಬ್ದಗಳಿಂದ ಮಾತನಾಡಿಸಿ ಹಿಂದೆ ಬಂದು ಹೊಡೆದು ಗೇಟ್ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತೀರೋಗಿದ್ದಾರೆ. ಅಂದ್ರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ. ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು. ಈಗ ಮನೆಗೂ ಆವಾಗ ಅಂದ್ರೆ ಬೇರೆಯವ್ರದ್ದಿತ್ತು. ಬೇರೆಯವರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅಬದ್ಧ ಶಬ್ದದಿಂದ ಏನೇನೋ ಅಕ್ಕರೆದೆಲ್ಲ ಮಾತಾಡಿ ಇದು ಮಾತಾಡ್ದ. ನಾವು ಆದ್ರೂ ಸುಮ್ಮನೆ ಇದ್ವಿ. ಮತ್ತೆ ಹೋಗಿ ಏನೋ ಮಾತಾಡ್ತಾ ಇದ್ವಿ ಅಂತಕ್ಕಿಂತಕ್ಕೆ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದೇ ಇದು ಮಾತಾಡ್ದ. ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ರಾಡಲ್ಲಿ ಹಾಕಿ ಮತ್ತೆ ಗೇಟ್ ತಳ್ಳಿಬಿಟ್ಟು ನಮ್ಮ ತಂದೆಯವರು ಅಲ್ಲೇ ಬಿದ್ದು ತೀರೋಗಿದ್ದಾರೆ. ಅದನ್ನೇ FIR ಹಾಕ್ಸಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ, ನ್ಯಾಯ ಕೊಡಿಸಿ ಅಂತ. ಮಧುಸೂದನ್ ಅಂತ, ಅದೇ ಮಧುಸೂದನ್ ಅಂತ. ಅವರು ಮನೆಗೆ ಏನೋ ರಾಮಾಯಣ ಇತ್ತು. ಅದ್ರಿಗೆ ಇದು ನ್ಯಾಯ ಕೊಡಿಸಿ, ನ್ಯಾಯ ಮಾತಾಡೋಣ ಅಂತ ಏನು ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಳ್ಳಿದ್ದಾನೆ, ಸಾಯಿಸಿದ್ದಾನೆ, ಕೊಲೆ ಮಾಡಿದ್ದಾನೆ. ಎಷ್ಟು ಗಂಟೆ ಎಲ್ಲ ಆಗಿದ್ದು ಸರ್? 10:10 ರಾತ್ರಿ 10:10 ಮತ್ತೆ ದಿಢೀರ್ನ ಹಾಸ್ಪಿಟ್ಲಿಗೆ ಬಂದ್ವಿ. ಈ ತರ ತಿರೋಗಿದ್ದಾರೆ. ಕೆಲಸ ಮಾಡ್ತಾ ಇದ್ರು ಬೋರ್ವೆಲ್ ಏಜೆನ್ಸಿ, ಸಾಯಿರಾಮ್ ಬೋರ್ವೆಲ್ಸ್ ಅಂತ ಏಜೆನ್ಸಿ. ಕಾಂಟ್ರಾಕ್ಟರ್ ಇದು ಎಲ್ಲ ಮಾಡ್ತಾ ಇದ್ರು. ಅವನು ವ್ಯವಸಾಯ. ಬೋರ್ವೆಲ್ ನಾರಾಯಣಸ್ವಾಮಿ ಅನ್ನೋ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್. ರಾಜಕಾರಣ ಹಿಂದೇನು ಗಲಾಟೆ ಆಗ್ತಾ ಇತ್ತ ನಿಮ್ಮ ಇಲ್ಲ ಸರ್, ಆತರ ಇಲ್ಲ. ಬೇರೆಯವ್ರದ್ದು ಆಗ್ತಾ ಇತ್ತು. ರಾತ್ರಿ ಇದೆ ಮಾತಾಡಿದ್ದಕ್ಕೆ ಈ ತರ ಆಯ್ತು. ತೀರ್ಮಾನ ಮಾಡಕ್ ಹೋದಾಗ ತೀರ್ಮಾನ ಮಾಡೋದಾಗ ಈ ತರ ಗಲಾಟೆ ನಡೆಯುತ್ತೆ.